ನಿನ್ನ ಭಾವನ ಬಗ್ಗೆ ಮಾತಾಡೋಷ್ಟು ದೊಡ್ಡವಳಾಗ್ಬಿಟ್ಟಿದ್ಯಾ ನೀನು? ಅಕ್ಕ ನಾನೆಲ್ಲಿ ಭಾವನ ಬಗ್ಗೆ ಮಾತಾಡ್ದೆ ಅಕ್ಕ? ಅದರಿಂದ ನಿನಗೆ ಈ ಮನೆಯವ್ರಿಗೆ ತೊಂದರೆ ಅಲ್ವಾ, ಸುಮ್ಮನೆ ನಿಮಗೆಲ್ಲ ಬರ್ಡನ್ ಅಲ್ವಾ ಅಂತ ಹೇಳ್ದೆ ಅಷ್ಟೆ. ನನಗೆ ಯಾವ ತೊಂದರೆನೂ ಇಲ್ಲ ಅಪ್ಪಿ. ಆನಂದ್ ಅವರು ನನ್ನ ಮೈದ್ನ ಅಂದ್ರೂ ತಪ್ಪಿಲ್ಲ. ಅವ್ರನ್ನ ಇಲ್ಲಿ ಯಾರು ಬರ್ಡನ್ ಅಂತಾನು ನೋಡಲ್ಲ. ಅದು ಅಲ್ಲದೆ ಇದು ಗೌತಮ್ ಅವ್ರ ಮನೆ. ಅವ್ರೇನು ಹೇಳ್ತಾರೆ ಅದೇ ಇಲ್ಲಿ ನಡೆಯೋದು. ಇದರಲ್ಲಿ ನೀನಾಗಲಿ ಅಥವಾ ನಾನೇ ಆಗಿರಲಿ ಅಗತ್ಯಕ್ಕಿಂತ ಹೆಚ್ಚಾಗಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ನಮ್ಮ ಲಿಮಿಟ್ ಏನು ಅಂತ ನಮಗೆ ಗೊತ್ತಿದ್ರೆ ನಮಗೆ ಒಳ್ಳೇದು. ಕೊನೆಯದಾಗ ಒಂದು ಕಿವಿ ಮಾತು, ನನ್ನ ಹತ್ರ ಬಂದು ಇಷ್ಟೊಂದೆಲ್ಲ ಹೇಳ್ಕೊಂಡೆ ಅಲ್ಲ, ಇದನ್ನು ಹೋಗಿ ಇನ್ಯಾರ ಹತ್ರನೂ ಹೇಳಬೇಡ. ಅವ್ರ ದೃಷ್ಟಿಯಲ್ಲಿ ನೀನು ಚೀಪಾಗಿ ಹೋಗ್ತೀಯ. ಆ್ಯಂಡ್ ಅದು ಸರಿಗಿರಲ್ಲ ಅಪ್ಪಿ. ಇದ್ಯಾವುದೂ ನೀನು ಆಡೋ ಮಾತಾಗಿರಲಿಲ್ಲ, ಆದರೂ ಆಡಿದ್ಯಾ. ಇನ್ನೊಂದು ಸಲ ಈ ತಪ್ಪನ್ನು ರಿಪೀಟ್ ಮಾಡಬೇಡ. ಏನಾಗಿದೆ ಅಪ್ಪಿ ನಿನಗೆ? ಈ ನಡುವೆ ನಿನ್ನ ನಡವಳಿಕೆ, ನಿನ್ನ ಮಾತು ಬೇರೆ ಥರನೇ ಆಗ್ತಿದೆ, ಬೇರೆ ದಿಕ್ಕಲ್ಲೇ ಹೋಗ್ತಿದೆ. ಹೇಗೆ ಅಂದರೆ ಒಂಥರ ಭಾವನೆಗಳು ಬತ್ತೋಗುತ್ತೆ ಅಂತಾರಲ್ಲ, ಆ ರೀತಿ ಆಗ್ತಿದ್ಯಾ ನೀನು. ನನ್ನ ಹಳೆ ಅಪ್ಪಿ ಅಲ್ಲ ನೀನು. ಆನಂದ್ ಅವ್ರು ಯಾವ ಪರಿಸ್ಥಿತಿಯಲ್ಲಿದ್ದಾರೆ ಅಂತ ನೀನು ನೋಡಿದ್ಯಾ. ಅಷ್ಟಾದರೂ ನಿನ್ನ ಬಾಯಿಂದ ಇಂಥ ಮಾತು ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅಪ್ಪಿ. ನಿನಗೇನು ಹೇಳಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಹೇಗಪ್ಪಿ, ಹೇಗೆ ನಿನ್ನಿಂದ ಈ ರೀತಿ ಮಾತಾಡೋಕ್ಕೆ ಸಾಧ್ಯ? ಅವರಿಲ್ಲಿದ್ರೆ ನಿನಗೇನು ಸಮಸ್ಯೆ, ಏನು ತೊಂದರೆ ಹೇಳು? ನೀನು ಗೊತ್ತಾ ಅಪ್ಪಿ, ನೀನು ಮತ್ತೆ ಪಾರ್ಥ ಅವರು ಮದುವೆ ಆಗಿ ಸಂತೋಷವಾಗಿರ್ಬೇಕು ಅಂತ ಬಯಸೋರವರು. ನೀವಷ್ಟೇ ಅಲ್ಲ, ಈ ಮನೇಲಿರೋರು ಪ್ರತಿಯೊಬ್ಬರಿಗೂ ಒಳ್ಳೇದಾಗಬೇಕು ಅಂತಾನೆ ಅವ್ರು ಹಾರೈಸ್ತಾರೆ. ಅಂಥವ್ರ ಬಗ್ಗೆ ನೀನು ಈ ರೀತಿ ಮಾತಾಡ್ತಿದ್ಯಲ್ಲ, ಹಾಗೆ ಮಾತಾಡೋಕೆ ಮುಂಚೆ ಸ್ವಲ್ಪನಾದರೂ ಯೋಚನೆ ಮಾಡೋದು ಬೇಡವಾ ಅಪ್ಪಿ? ನಿನಗೆ ಯಾರು ಏನು ಹೇಳಿದ್ರು ಅಥವಾ ನೀನು ಮನಸ್ಸಲ್ಲಿ ಯಾವುದನ್ನು ಇಟ್ಕೊಂಡು ಆನಂದ್ ಅವ್ರ ಬಗ್ಗೆ ಈ ರೀತಿ ಎಲ್ಲ ಮಾತಾಡಿದ್ಯೋ ನನಗಂತೂ ಗೊತ್ತಿಲ್ಲ. ಆದರೆ ನಾನು ಹೇಳೋದಿಷ್ಟೇ, ಮೊದಲು ನಿನ್ನ ಮನಸ್ಸಿಂದ ಆಲೋಚನೆಗಳನ್ನೆಲ್ಲ ಕಿತ್ತಾಕು. ಆನಂದ್ ಅವರು ಈ ಮನೇಲಿರೋದು ಗೌತಮ್ ಅವ್ರ ನಿರ್ಧಾರ. ಇನ್ನು ಮುಂದೆ ಅಪ್ಪಿತಪ್ಪಿನೂ ಇದರ ಬಗ್ಗೆ ನೀನು ಮಾತಾಡಬೇಡ. ನಾವಿಬ್ರು ಈ ಮನೆಗೆ ಬರೋಕ್ಕೆ ಮುಂಚೆಯಿಂದಾನೂ ಆನಂದ್ ಅವರು ಗೌತಮ್ ಅವ್ರ ಜೊತೆ ಇದ್ದಾರೆ. ನಿನ್ನ ವಯಸ್ಸಿಗಿಂತ ಅವ್ರ ಸ್ನೇಹ ಹಳೆದು, ಅದು ನಿನಗೆ ಗೊತ್ತಿರಲಿ. ಅತ್ತೆ ಹೇಳ್ಬೇಡಿ ಅತ್ತೆ, ನೀವು ಯೋಚನೆ ಮಾಡ್ತಾ ಇರೋ ಥರ ಏನೂ ಆಗಿರಲ್ಲ, ಸಮಾಧಾನ ಮಾಡ್ಕೊಳ್ಳಿ ಪ್ಲೀಸ್ ಅತ್ತೆ. ಜೀವ ಜೀವ ಬಂದ್ರೇನೋ ಅಪ್ಪ? ಎಲ್ಲೋ ಅಪ್ಪ, ಎಲ್ಲೋ ಅಮ್ಮ? ಅದು ಏನದು? ಅದು ಅಪ್ಪ ಎಲ್ಲೋ? ಅಪ್ಪನ ಎಲ್ಲ ಕಡೆ ಹುಡುಕಿದೆ. ನಮ್ಮ ರಿಲೇಟಿವ್ಸು, ಅಪ್ಪನ ಫ್ರೆಂಡ್ಸ್, ಕೊಲೀಗ್ಸ್ ಎಲ್ಲರನ್ನೂ ವಿಚಾರಿಸಿದೆ. ಯಾರ ಮನೆಗೂ ಅವ್ರು ಹೋಗಿಲ್ಲ. ಜೀವ ಅವ್ರಿಗೇನೋ ಆಗಿದೆ ಕಣ. ನನ್ನ ಮನಸ್ಸು ಹೇಳ್ತಾ ಇದೆ, ಅವ್ರೆಲ್ಲೂ ಹೋಗಿಲ್ಲ ಅಂದ್ರೆ ಅವ್ರಿಗೇನೋ ಆಗಿದೆ ಅಂತ ಅರ್ಥ. ಅಮ್ಮ ನೀನು ಟೆನ್ಷನ್ ತಗೋಬೇಡ, ಫಸ್ಟ್ ಕೂತ್ಕೋ ಹೇಳ್ತೀನಿ. ಇಲ್ಲ, ಅವ್ರಿಗೇನೋ ಆಗಿದೆ. ನೋಡು, ಫಸ್ಟ್ ರಿಲ್ಯಾಕ್ಸ್ ಆಗು. ನೀವು ಈ ರೀತಿ ಯೋಚನೆ ಮಾಡೋದನ್ನ ಫಸ್ಟ್ ಬಿಡಿ. ಬರ್ತಾರೆ, ಇನ್ನು ಟೈಮ್ ಇದೆಯಲ್ಲ, ಯೋಚನೆ ಮಾಡಬೇಡಿ. ಇನ್ನು ಎಷ್ಟೊತ್ತಂತ ಕಾಯೋದು? ಬೆಳಗ್ಗೆಯಿಂದ ಕಾದಿಲ್ವಾ? ರಾತ್ರಿ ಆಯ್ತು, ಭಯ ಆಗುತ್ತಾ ಇಲ್ವಾ ಹೇಳು? ಅತ್ತೆ ಒಂದ್ ನಿಮಿಷ. ಭೂಮಿ ಮನೆಗೆ ಹೋಗಿಲ್ಲ ಅನ್ಸುತ್ತಲ್ವಾ? ಹೋಗಿದ್ರೆ ಅವಳು ಫೋನ್ ಮಾಡಿರೋಳು. ಎಲ್ಲಿ ಹೋಗಕ್ ಸಾಧ್ಯ ಜೀವ? ಅತ್ತೆ, ಮಾವ ಏನೋ ರಾತ್ರಿ ಡೈರಿ ಬರೀತಾ ಇದ್ರು. ಏನೋ ಲೆಟ್ರ್ ಇದೆ, ಇಲ್ಲಿ ಕೊಡು. ನನ್ನ ಮನಸ್ಸು ಯಾಕೋ ಸರಿ ಇಲ್ಲ, ಏಕಾಂತ ಬೇಕು ಅಂತ ಅನಿಸ್ತಾ ಇದೆ. ಹಾಗಾಗಿ ಕೆಲವು ದಿನಗಳ ಮಟ್ಟಿಗೆ ನಾನು ಒಂಟಿಯಾಗಿ ಇರ್ತೀನಿ. ನೀವ್ಯಾರೂ ಭಯಪಡೋ ಅಗತ್ಯ ಇಲ್ಲ. ಆದಷ್ಟು ಬೇಗ ಬರ್ತೀನಿ. ನನ್ನನ್ನು ಹುಡ್ಕೋ ಪ್ರಯತ್ನ ಮಾಡಬೇಡಿ. ನನ್ನ ಮನಸ್ಸು ತಿಳಿಯಾದ್ಮೇಲೆ ನಾನೇ ಬರ್ತೀನಿ. ಇಂತಿ ನಿಮ್ಮ ಸದಾಶಿವ. ಏನ ಜೀವ ಇದು? ಎಲ್ಲಿಗೆ ಹೋಗಿರಕ್ ಸಾಧ್ಯನೋ?
ನನ್ನ ಬಗ್ಗೆ ಒಂಚೂರು ಯೋಚನೆ ಇಲ್ಲ ಅವ್ರಿಗೆ. ಹೇಳ್ದೆ ಕೇಳ್ದೆ ಹಿಂಗೆ ಹೊರಟೋಗ್ತಾರೆ. ನನಗೆ ಬೇಜಾರಾಗಿಲ್ವಾ? ಮನೆ ಬಿಟ್ಟು ಹೋಗೋಕ್ಕಾಗತ್ತಾ? ಅತ್ತೆ ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಳ್ತಿದ್ದೀರಾ? ಮಾವ ಕ್ಲಿಯರಾಗಿ ಬರ್ದಿದ್ದಾರಲ್ಲ, ನನಗೆ ಮನ್ಸು ಸರಿ ಇಲ್ಲ, ಸರಿ ಹೋದ್ಮೇಲೆ ಬರ್ತೀನಿ ಅಂತ. ಸಮಾಧಾನ ಮಾಡ್ಕೊಳ್ಳಿ ಅತ್ತೆ. ಹೌದಮ್ಮ, ಎಲ್ಲೋ ಒಂದು ಕಡೆ ಸೇಫ್ ಆಗಿದಾರಲ್ಲ, ಅದೇ ಒಂದು ಸಮಾಧಾನ. ಬೆಳಿಗ್ಗೆಯಿಂದ ನನ್ಗಂತೂ ಜೀವದಲ್ಲಿ ಜೀವ ಇರಲಿಲ್ಲ ಕಣೋ. ಬರೀ ಕೆಟ್ಟ ಆಲೋಚನೆನೇ ಬರ್ತಾ ಇತ್ತು. ನಾನು ಒಬ್ಳಿದ್ದೀನಿ ಅಂತ ಅವ್ರಿಗೆ ನೆನಪೇ ಇಲ್ಲ. ಇಷ್ಟ ಬಂದಂಗೆ ಮಾಡ್ಕೋತಾರೆ. ಗೌತಮನೇ, ನೀವು ಕಿಚನಲ್ಲಿ ಏನು ಮಾಡ್ತಿದ್ದೀರಾ? ಏನಿದೆಲ್ಲ? ಕ್ಯಾರೆಟ್ ಹಲ್ವಾ ಮಾಡ್ತಾ ಇದ್ದೀನಿ. ನಿಮಗೆ ಕ್ಯಾರೆಟ್ ಹಲ್ವಾ ತಿನ್ನಬೇಕು ಅಂತ ಅನ್ಸಿದ್ರೆ ನನಗೆ ಹೇಳೋತಾನೆ, ನಾನು ಮಾಡ್ತಿದ್ದೆ, ಕೊಡಿ. ನೋ 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 ನೋ, ಇದನ್ನು ನಾನೇ ಮಾಡಬೇಕು. ನೀವೇ ಮಾಡಬೇಕಾ? ಏಕೆ? ಇದು ಆನಂದ್ಗೋಸ್ಕರ ಮಾಡ್ತಾ ಇರೋದು, ಬಹಳ ಸ್ಪೆಷಲ್, ಹಾಗಾಗಿ ನಾನೇ ಮಾಡಬೇಕು. ಗೌತಮ್ ಅವರೇ, ಆನಂದ್ ಅವ್ರು ಇದನ್ನು ತಿನ್ನೋ ಸ್ಥಿತಿಯಲ್ಲಿಲ್ಲ. ನನಗೆ ಗೊತ್ತು, ಆದರೂ ಮಾಡ್ತಾ ಇದ್ದೀನಿ. ಅವ್ನಿಗೆ ಇಷ್ಟ ಆಗೋದನ್ನು ಅವ್ನು ಮುಂದೆ ತೊಗೊಂಡೋಗಿಟ್ರೆ ಏನಾದರೂ ಮ್ಯಾಜಿಕ್ ನಡಿಬೋದು. ಅವ್ನು ಮೊದಲಿನ ಥರ ನಾರ್ಮಲ್ ಆಗ್ಬೋದು ಅನ್ನೋ ಆಸೆ ನನಗೆ. ಅದಕ್ಕೋಸ್ಕರ ಎಷ್ಟು ಸಾಧ್ಯನೋ ನನ್ನ ಕೈಲಿ ಅಷ್ಟನ್ನು ಮಾಡ್ತೀನಿ. ಸರಿ, ನೀವೇ ಮಾಡಿ, ಅಟ್ಲೀಸ್ಟ್ ನಾನು ಹೆಲ್ಪ್ ಮಾಡ್ತೀನಿ, ಕೊಡಿ. ಪ್ಲೀಸ್ ಭೂಮಿಕಾ, ಬೇಡ. ಆನಂದ್ ನನ್ನ ಜೀವನ ಕೊಟ್ಟಿರೋ ಸಪೋರ್ಟ್ಗೆ, ಅವ್ನು ಕೊಟ್ಟಿರೋ ಪ್ರೀತಿಗೆ, ನಮ್ಮ ಫ್ರೆಂಡ್ಶಿಪ್ಗೆ ನಾನು ಎಷ್ಟು ಮಾಡಿದ್ರು ಕಡಿಮೆನೆ. ಅವನ ಋಣದ ಭಾರ ನನ್ನ ಮೇಲೆ ತುಂಬ ದೊಡ್ಡದಿದೆ. ಅದನ್ನು ತೀರಿಸೋದಕ್ಕೆ ಒಂದು ಸಣ್ಣ ಅವಕಾಶ ಇದು, ನಾನೇ ಮಾಡ್ತೀನಿ ಇದನ್ನು. ಪ್ಲೀಸ್ ಡೋಂಟ್ ಮೈಂಡ್. ನೀವು ತುಂಬಾನೇ ಗ್ರೇಟ್ ಗೌತಮ್ ಅವರೇ. ಪ್ರತಿ ಸಂಬಂಧಕ್ಕೂ ಎಷ್ಟು ಬೆಲೆ ಕೊಡ್ತೀರಾ? ಇಂಥ ವಿಷಯದಲ್ಲಿ ನಿಮ್ಮನ್ನು ಮೀರಿಸೋರೇ ಇಲ್ಲ. ನಿಮ್ಮಂಥ ಜತೆಗಾರ ಸಿಕ್ಕೋದಿಕ್ಕೆ ಅದೆಷ್ಟು ಜನ್ಮದ ಪುಣ್ಯ ಮಾಡಿದ್ದೀನೋ. ನಿಜಕ್ಕೂ ಪುಣ್ಯವಂತೆ ನಾನು. ಲೈಟಾಗಿ ಬರಲ್ಲ, ಸಾರಿ ಕೇಳಲ್ಲ, ಸಿನಿಮಾಗೆ. ಏನಿವತ್ತು ಇಷ್ಟು ಬೇಗ ರೆಡಿ ಆಗ್ಬಿಟ್ಟು ಎಲ್ಲೋಗ್ತಿದ್ದೀರಾ? ಎಲ್ಲಿಗೆ ಹೋಗ್ಲಿ ಮಲ್ಲಿ? ಆಫೀಸ್ಗೆ. ಓವರ್ ಡ್ಯೂಟಿ ಮಾಡಬೇಕು, ಡಬಲ್ ಕೆಲಸ, ಏನು ಮಾಡಲಿ? ಐ ಮೀನ್ ಅಣ್ಣ ಇವಾಗ ಆಫೀಸಿಗೆ ಬರ್ತಾ ಇಲ್ವಲ್ಲ, ಆನಂದ್ ಬ್ರೋಕ್ ಬೇರೆ ಈ ಥರ ಆಗಿದೆ. ಅದಕ್ಕೆ ಎಲ್ಲ ನಾನೊಬ್ಬನೇ ನಾನು ಹೆಗ್ಲ ಮೇಲೆ ಹೊತ್ಕೊಂಡು ಮೇಂಟೈನ್ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಬೇಗ ಹೋಗ್ಲೇಬೇಕಲ್ಲ. ಕಷ್ಟಪಟ್ಟರೆ ಅಲ್ವ ಮಲ್ಲಿ ಸುಖ? ಹೌದು ರೀ, ನಿಜಾನಯ್ಯ. ಕಷ್ಟಪಟ್ಟು ಮೈ ಬಗ್ಸಿ ದುಡಿದ್ರೇನಯ್ಯ ಮನ್ಸು ಬಿಚ್ಚಿ ಖರ್ಚು ಮಾಡೋಕ್ಕಾಗೋದು. ಮತ್ತೆ ನೀವು ಆನಂದ್ ಸರ್ನ ಒಂದಪ್ಪನ ನೋಡಕ್ ಹೋಗ್ಲೇ ಇಲ್ವಲ್ಲ, ಯಾಕೆ? ಪಾಪ ಹೋಗಿ ನೋಡ್ಕೊಂಬರೋದಲ್ವಾ? ಹೆಂಗೂ ಮನೇಲೇ ಅವ್ರೆ, ಹೋಗಿ ನೋಡ್ಕೊಂಬರ್ರಿ. ಆಮೇಲೆ ನೋಡ್ಬೋದಿತ್ತು, ಆದರೆ ನಿನಗೆ ಗೊತ್ತಲ್ಲ, ನಾನು ಸ್ವಲ್ಪ ಈ ಥರದ ವಿಚಾರಗಳಿಂದ ದೂರ. ನನಗೆ ಯಾರಾದರೂ ಕಷ್ಟದಲ್ಲಿರೋದನ್ನ ಅಥವಾ ನೋವು ತಿಂತಿರೋದನ್ನ ನೋಡಿದ್ರೆ ತುಂಬಾ ಬೇಜಾರಾಗುತ್ತೆ ಮಲ್ಲಿ. ನಿಂಗೆ ಗೊತ್ತಲ್ಲ, ನಾನು ಸ್ವಲ್ಪ ತುಂಬಾ ಸಾಫ್ಟು, ಕೈಂಡು, ಹಾರ್ಟೆಡ್ ಹುಡುಗ. ಹಾಗಾಗಿ ನೋಡೋಕ್ಕೆ ಹೋಗಲಿಲ್ಲ. ಅದರಲ್ಲೂ ಬೇರೆ ಹಾಸಿಗೆ ಹಿಡ್ದಿರೋದು ಯಾರು? ನಮ್ಮ ಆನಂದ್ ಬ್ರೋ. ಅವರನ್ನು ನೋಡಿದ್ರೆ ಎಲ್ಲಿ ಎಮೋಷ್ನಲ್ ಆಗಿಬಿಡ್ತೀನೋ, ಎಲ್ಲಿ ಬೇಜಾರಾಗುತ್ತೋ ಅಂತ ಹಿಂಜರಿತಾ ಇದ್ದೀನಿ ಅಷ್ಟೇ. ಅದೊಂಥರ ಈ ಕರಳು ಕ್ಯೂಚೋದು ಅಂತಾರಲ್ಲ, ಆ ಥರ ಆಗಿಬಿಡುತ್ತೆ ಮಲ್ಲಿ ನಂಗೆ ಈ ಥರದನ್ನೆಲ್ಲ ನೋಡಿದ್ರೆ. ಅದಕ್ಕೆ ಸ್ವಲ್ಪ ನಿಧಾನಕ್ಕೆ ನೋಡಿದ್ರಾಯ್ತು ಅಂತ ಅವಾಯ್ಡ್ ಮಾಡ್ತಾ ಇದ್ದೀನಿ ಅಷ್ಟೇ. ಅಯ್ಯೋ ರೀ, ನೀವು ಹೋಗಿ ಅಲ್ಲಿ ಜಾಸ್ತಿ ಹೊತ್ತೇನಿರೋದು ಬೇಡ. ಹೋಗೋದು, ನೋಡ್ಕೊಳ್ಳೋದು, ಮಾತಾಡ್ಸ್ಕೊಂಡು ಬಂದ್ಬಿಡೋದು ಅಷ್ಟೇ. ಇವಾಗ ನೀವು ಹೋಗ್ಲಿಲ್ಲ ಅಂದರೆ, ಮನೇಲಿದ್ದು ಹೋಗಿ ನೋಡ್ಕೊಂಡ್ ಬರ್ಲಿಲ್ಲ ಅಂದರೆ ತೆಪ್ಪಾಗಕ್ಕಿಲ್ವಾ? ಆಮೇಲೆ ಬಟ್ಟು ಗಿಟ್ಟು ಏನೂ ಇಲ್ಲ, ನಾನು ಹೇಳ್ತಿದ್ದೀನಿ. ಹೋಗ್ರಿ, ನೋಡ್ಕೊಂಬರ್ರಿ. ನನಗೆ ಆರ್ಡರ್ ಮಾಡೋಷ್ಟು ಬೆಳೆದ್ಬಿಟ್ಲ ಇವಳು. ರೀ, ಇಷ್ಟು ಹೇಳಿದ್ಮೇಲೂ ಹಂಗೆ ನೆನ್ಪಿಟ್ರಿ, ಏನಾಯ್ತು? ವಾ, ಹೆಂಡ್ತಿ ಮಾತು ಯಾಕೆ ಕೇಳಬೇಕು ಅಂತನಾ? ನೋಡಿ, ಒಳ್ಳೆ ಇಸ್ಯ, ಒಳ್ಳೆ ಪಾಠ,
ಎಲ್ಲಿಂದ ಬಂದ್ರೂ ತಗೋಬೇಕು. ಅದನ್ನ ಯಾರು ಹೇಳ್ತಾವ್ರೆ ಅನ್ನೋದಲ್ಲ ಮುಖ್ಯ, ಏನು ಹೇಳ್ತಾವ್ರೆ ಅನ್ನೋದು ಮುಖ್ಯ. ಟೀಚರ್ ಜೊತೆ ಸೇರಿ ಸೇರಿ ಲೆಕ್ಚರ್ ಕೊಡೋದು ಚೆನ್ನಾಗೇ ಕಲ್ತಿಯಾಳೆ. ರೀ, ನಾನಿಷ್ಟು ಹೇಳದ್ಮೇಲೆ ಸುಮ್ಮನೆ ನಿಂತ್ಕೊಂಡಿದ್ದೀರಲ್ಲ, ಹೋಗ್ರಿ ನೋಡ್ಕೊಂಬರ್ರಿ. ಮಲ್ಲಿ ಸರಿ ಆಯಿತು, ಹೋಗ್ತೀನಿ. ಆದರೆ ಈಗ ಬೇಡ, ಅರ್ಜೆಂಟ್ ಕೆಲಸದ ಮೇಲೆ ಆಫೀಸ್ಗೆ ಹೋಗ್ಬೇಕು. ಸಂಜೆ ಬರ್ತೀನಲ್ಲ ಅವಾಗ ನೋಡ್ತೀನಿ. ಬೇಡ ಬೇಡ ಬೇಡ, ಆಗ್ಲೇ ಸಾನೆ ತಡ ಆಗ್ಬಿಟ್ಟೈತೆ. ಇನ್ನೂ ತಡ ಮಾಡಿರೆ ಭಾವನವ್ರು ಬೇಸರ ಮಾಡ್ಕೊಳಕ್ಕಿಲ್ವಾ? ರೀ, ನಮ್ಮ ತಾತ ಯಾವಾಗ್ಲೂ ಒಂದು ಮಾತು ಹೇಳೋರು, ಮನ್ಸ ಸಂದಾಗಿದ್ದಾಗ ಹೆಂಗಿದ್ದೀರಾ ಅಂತ ಕೇಳೋದಕ್ಕಿಂತ ಮನ್ಸ ಕಷ್ಟದಾಗಿದ್ದಾಗ ಹೆಂಗಿದ್ದೀರಾ ಅಂತ ಕೇಳಿದ್ರೆ ಅದಕ್ಕಿರೋ ತೂಕನೇ ಬ್ಯಾರೆ ಅಂತೆ. ಕಷ್ಟದಾಗ ಬರೋನೆ ನೆಂಟ ಬಂಟ ಎಲ್ಲ. ಅದಕ್ಕೆ ರೀ, ನೀವು ಹೋಗಿ ನೋಡ್ಕೊಂಡು ಬಂದ್ಬಿಡಿ. ಇವಳು ಯಾಕೋ ಬಿಡೋ ಥರ ಕಾಣಿಸ್ತಿಲ್ವೇ? ಎಲ್ಲ ನನ್ನ ಕರ್ಮ. ಮತ್ತೆ ಏನು ಯೋಚನೆ ಮಾಡ್ತಿದ್ರ ನೀವು? ಹೋಗ್ರಿ. ಸರಿ ಮಲ್ಲಿ, ಆಯಿತು. ನೀನು ಹೇಳ್ತಿದ್ಯಾ ಅಂದಮೇಲೆ ಹೋಗ್ತೀನಿ. ಎಷ್ಟೇ ಆಗಲಿ ನೀನು ನನ್ನ ಪ್ರೀತಿ ಮಲ್ಲಿ ಅಲ್ವಾ? ನಿನ್ನ ಮಾತಿಗೆ ಬೆಲೆ ಕೊಡದೆ ಇನ್ಯಾರ ಮಾತಿಗೆ ಬೆಲೆ ಕೊಡಲಿ? ಈಗ ಹೋಗಿ ಮಾತಾಡ್ಸ್ಕೊಂಡು ಆಫೀಸ್ ಕೊಡ್ತೀನಿ. ಓ ಈಗಲೇ ಹೋಗಿ. ಖುಷಿನಾ? ಖುಷಿ. ತಾನೇ ನಾನೇ 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 ತಾನೇ ನಾನೇ ನಾನೇ ನಾನೇ. ಏನಪ್ಪ ದೊರೆ, ಹೇಗಿದ್ಯಾ? ಆರಾಮಾಗಿದ್ಯಾ? ಇದೇ ಪ್ರಪಂಚದಲ್ಲಿ ತೇಲಾಡ್ತಾ ಇದೆಯಾ? ಎಲ್ಲೋ ಕಳೆದೋಗ್ಬಿಟ್ಟಿದ್ಯಲ್ಲೋ? ಏನೋ ಇತ್ತೀಚೆಗೆ ನಮ್ಮ ಹತ್ರ ಎಲ್ಲ ಮಾತಾಡೋದನ್ನೇ ಬಿಟ್ಬಿಟ್ಟಿದ್ಯಲ್ಲೋ? ಕ್ಯಾರ್ ಏನಲ್ಲ. ಏಯ್ ಆನಂದ, ನೀನು ಈ ಲೆವೆಲಿಗೆ ಚೇಂಜ್ ಆಗ್ತೀಯಾ ಅಂತ ಅನ್ಕೊಂಡಿರಲಿಲ್ಲ ಕಣ. ಭಾಳ ದೊಡ್ಡ ಮನುಷ್ಯ ಆಗ್ಬಿಟ್ಟಿದ್ಯಾ. ಏನು ನಿನ್ನ ಗತ್ತೇ ಬೇರೆ. ಮಾತಾಡ್ಸೋದ್ರಲ್ಲಿ ನಮ್ಮ ಕಡೆ ತಿರುಗು ನೋಡಲ್ವಲ್ಲ? ಹೋಗ್ಲಿ ಬಿಡ, ನೀನು ಮಾತಾಡಿಸ್ದೇ ಇದ್ರೇನತ್ತೆ, ನಾನಂತೂ ಮಾತಾಡಿಸೇ ಆಡಿಸ್ತೀನಿ. ಅದನ್ನೇ ಕಣ ಸ್ನೇಹ ಅನ್ನೋದು. ಆನಂದ ನೋಡೋ, ನಿನ್ನ ಫೇವ್ರೆಟ್ಟು, ನಿನಗಿಷ್ಟ ಅಂತ ಕ್ಯಾರೆಟ್ ಹಲ್ವಾ ಮಾಡ್ಕೊಂಬಂದಿದ್ದೀನಿ. ನನ್ನ ಕೈಯಾರ ನಾನೇ ಮಾಡಿದ್ಕೊಳೋ. ಏಯ್ ನೋಡ, ಹಿಂಗೆ ಗಮ್ಮಂತ ಇದೆ. ಆನಂದ ಇಲ್ಲೋಡ, ಲೇ ಅಜಯ್, ನಾನೇ ನೀನು ಬರೋಕ್ಕೆ ಹೇಳೋಣ ಅಂದ್ಕೊಂಡಿದ್ದೆ. ನನಗೆ ಇವತ್ತು ಆಫೀಸಿಗೆ ಬರೋಕ್ಕಾಗ್ತಾ ಇಲ್ಲ. ಸ್ವಲ್ಪ ಆಫೀಸ್ ಕಡೆ ನೀನೇ ನೋಡ್ಕೋ. ಸಾರಿ ಜಯ್, ಎಲ್ಲ ಜವಾಬ್ದಾರಿನೂ ನಿನ್ನ ತಲೆ ಮೇಲೆ ಹಾಕ್ತಾ ಇದ್ದೀನಿ. ಹಾಗೇನಿಲ್ಲ ಬ್ರೋ, ಇಟ್ಸ್ ಓಕೆ, ನಾನೆಲ್ಲ ನೋಡ್ಕೋತೀನಿ. ಈಗ ಆನಂದ್ ಬ್ರೋ ಹೇಗಿದ್ದಾರೆ? ಹೇಗಿದ್ದಾರೆ ಅನ್ನೋಕ್ಕೆ ಏನಾಗಿದೆ ಅವನಿಗೆ? ಚೆನ್ನಾಗೇ ಇದ್ದಾನೆ. ಮಾತಾಡ್ಸೋಬೇಕಾದ್ರೆ ಎಲ್ಲನೂ ಕೇಳಿಸ್ಕೊತಾನ ಅವನು. ಮಾತಾಡ್ಸು. ಆನಂದ್ ಬ್ರೋ, ಆನಂದ್ ಬ್ರೋ, ಐ ಆಮ್ ರಿಯಲಿ ಸಾರಿ ಬ್ರೋ. ನಿಮ್ಗೆ ಈ ಥರ ಆಗುತ್ತೆ ಅಂತ ನಾವು ಯಾರೂ ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನನಗಂತೂ ಈ ಸುದ್ದಿ ಕೇಳ್ತಿದ್ದಾಗೇ ಸಿಕ್ಕಾಪಟ್ಟೆ ಬೇಜಾರಾಯಿತು. ಇಡೀ ದಿನ ಮೂಡ್ ಆಫ್ ಆಗೇ ಇದ್ದೆ. ಬಟ್ ಏನೂ ಆಗೋದಿಲ್ಲ ಬ್ರೋ, ನೀವು ಆದಷ್ಟು ಬೇಗ ಹುಷಾರಾಗ್ತೀರಾ. ನಾನು ಆ ದೇವರಲ್ಲಿ ಕೇಳ್ಕೊತೀನಿ ನೀವು ಆದಷ್ಟು ಬೇಗ ಹುಷಾರಾಗಲಿ ಅಂತ. ಓ ಕನಸು ಸದ್ಯ ಇದು ನಿಜ ಆಗದೆ ಇದ್ರೆ ಅಷ್ಟೇ ಸಾಕು. ಅಪೇಕ್ಷಾ, ಅತ್ತೆ ಏನಾಯ್ತು? ಡಲ್ಲ ಕಾಣಿಸ್ತಾ ಇದೆಯಾ? ಹುಷಾರಿಲ್ವಾ? ಹಾಗೇನಿಲ್ಲ ಅತ್ತೆ, ಆರಾಮಾಗಿದ್ದೀನಿ. ನೀನು ನೋಡಿದ್ರೇನೆ ಗೊತ್ತಾಗ್ತಾ ಇದೆ ಡಲ್ ಆಗಿದೆಯಾ. ಏನಾಯ್ತು? ಯಾರಾದರೂ ಏನಾದರೂ ಅಂದ್ರ? ಯಾರು? ಅದು ಅತ್ತೆ, ಅಕ್ಕನ ಹತ್ರ ಆನಂದ್ ಅವ್ರ ಬಗ್ಗೆ ಮಾತಾಡಿದ್ದಕ್ಕೆ ಅವಳು ನನ್ನ ಮೇಲೆ ರೇಗದ್ಲು. ಅದಕ್ಕೆ ಸ್ವಲ್ಪ ಬೇಜಾರಾಯಿತು. ಅಷ್ಟೇನಾ? ನಾನು ಏನೋ ಅಂದ್ಕೊಂಡೆ. ಅಷ್ಟಕ್ಕೆಲ್ಲ ತಲೆ ಕೆಡಿಸ್ಕೋತಾರ? ನಿಮ್ಮ ಅಕ್ಕ ಸ್ವಲ್ಪ ಹಾಗೆ. ಎಷ್ಟೇ ಆದರೂ ಟೀಚರ್ ಅಲ್ವಾ, ಪಾಠ ಹೇಳೋ ಬುದ್ಧಿ ಎಲ್ಲ ಹೋಗುತ್ತೆ. ಅವಳು ಮುಂಚಿಂದನೂ ಹೀಗೇನಾ? ಹಾಂ, ಅಡ್ವೈಸ್ ಮಾಡೋದು ಸ್ವಲ್ಪ ಜಾಸ್ತಿ. ಅದು ಅಡ್ವೈಸ್ ಅಲ್ಲಮ್ಮ, ತಾನು ಹೇಳಿದ್ದೇ ನಡಿಬೇಕು ಅನ್ನೋ ಹಠ. ತಾನು ಅಂದ್ಕೊಂಡಿದ್ದೇ ಸರಿ ಅನ್ನೋ ಆ್ಯಟಿಟ್ಯೂಡ್ ತೋರಿಸುತ್ತೆ. ಅದನ್ನು ಅವಳ ಹತ್ರ ನಾನು ತುಂಬ ನೋಡಿದ್ದೀನಿ. ಹೋಗಲಿ ಬಿಡು, ಅವಳೇನೋ ಹೇಳಿದ್ಲು ಅಂತ ನೀನು ಅದೆಲ್ಲ ಮನ್ಸಿಗೆ ಹಚ್ಕೋಬೇಡ. ಹೇಳಿದ ಬೇರೆ ಯಾರೂ ಅಲ್ಲ, ನಮ್ಮ ಅಕ್ಕ ಅಂತ ಸುಮ್ಮನೆ ಇದ್ಬಿಡು. ಸಂಬಂಧದಲ್ಲಿ ಒಂದೊಂದು ಸಲ ಇದನ್ನೆಲ್ಲ ಸಹಿಸ್ಕೋಬೇಕಾಗತ್ತಮ್ಮ. ಹಾಂ ಅತ್ತೆ.
ನನಗೆ ಆಶ್ಚರ್ಯ ಆಗೋದೇನು ಗೊತ್ತಾ, ನಿಮ್ಮ ಅಕ್ಕ ನಮ್ಮ ಮನೆಗೆ ಬಂದಮೇಲೂ ಈ ಮನೆಗೆ ತಕ್ಕನಾಗಿ ಬದಲಾಗದೇ ಇರೋದು. ನೀನು ನೋಡು ಎಷ್ಟು ಬೇಗ ಹೊಂದ್ಕೊಂಡಿದ್ಯಾ, ನಮ್ಮವಳೆ ಅಂತ ಅನಿಸ್ತೀಯ. ಅವಳಿನ್ನೂ ಹಳೇ ಮಿಡ್ಲ್ ಕ್ಲಾಸ್ ಮೆಂಟಾಲಿಟಿಯಲ್ಲೇ ಇದ್ದಾಳೆ, ಅದರಿಂದ ಆಚೆ ಇನ್ನೂ ಬಂದಿಲ್ಲ ನೋಡು. ಇರಲಿ ಬಿಡು, ಅವಳ ಬಗ್ಗೆ ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ಎಷ್ಟೇ ಆದರೂ ನಿಮ್ಮ ಅಕ್ಕ ಅಲ್ವಾ, ಅಕ್ಕ ತಂಗಿ ಮಧ್ಯೆ ತಂದಿಟ್ಟಾಗತ್ತೆ. ಹಾಗಾಗೋದು ನನಗಿಷ್ಟ ಇಲ್ಲಮ್ಮ. ಆದರೆ ನಿನ್ನ ಎಚ್ಚರಿಕೆಯಲ್ಲಿ ನೀನಿರು, ಇಲ್ಲಿ ಯಾವುದು ನಾವು ಅಂದ್ಕೊಂಡಾಗಿರಲ್ಲ. ಇಷ್ಟೇ ನಾನು ಹೇಳೋದು. ಜಾಸ್ತಿ ಯೋಚನೆ ಮಾಡಬೇಡ, ಆರಾಮಾಗಿರು, ಹೋಗು. ದ್ವೇಷ ಅನ್ನೋದು ಸ್ಲೋ ಪಾಯ್ಸನ್ ಇದ್ದ ಹಾಗೆ, ಸದ್ದೆ ಇಲ್ಲದೆ ಸಂಬಂಧನ ಸಾಯಿಸುತ್ತೆ. ನನಗೆ ಬೇಕಾಗಿರೋದು ಅದೇ ಅಲ್ವಾ, ಅಕ್ಕ ತಂಗಿ ಸಂಬಂಧಕ್ಕೆ ಸಮಾಧಿ ಕಟ್ಟೋದು. ಮತ್ತೆ ಬನ್ನಿ ತಿಂಡಿ ಮಾಡಿ. ನನಗೀಗ ಹಸಿವಿಲ್ಲಮ್ಮ, ನೀವು ತಿನ್ಕೊಳ್ಳಿ, ನಾನು ಆಮೇಲೆ ತಿಂತೀನಿ. ಹಸುವಿಲ್ವಾ? ಹೊಟ್ಟೆ ಇದೆ ಅಂದಮೇಲೆ ಹಸುವಾಗುತ್ತೆ ತಾನೆ. ಮಾವಂಗೆ ಹೇಳ್ತಿದ್ರಿ ಚಿಕ್ಕ ಮಗು ಥರ ಹಠ ಮಾಡ್ತಾರೆ ಅಂತ, ಇವಾಗ ನೀವು ಸೇಮ್ ಅವ್ರ ಥರನೇ ಆಡ್ತಿದ್ದೀರಾ. ಇಲ್ಲ ಪುಟ್ಟಿ, ನನಗೆ ಅವರಷ್ಟು ಹಠ ಇಲ್ಲ, ಹೇಳಿದ್ರೆ ಅರ್ಥ ಮಾಡ್ಕೋತೀನಿ. ಹಾಗಿದ್ರೆ ಬನ್ನಿ ಮತ್ತೆ ತಿಂಡಿ ಮಾಡೋಣ. ರಾತ್ರಿ ಕರೆಕ್ಟಾಗಿ ನಿದ್ರೆ ಮಾಡಿಲ್ಲ ಅನ್ಸುತ್ತೆ, ಕಣ್ಣು ನೋಡಿ ಎಷ್ಟು ಡಲ್ ಆಗಿದೆ. ಇವಾಗ ಬ್ರೇಕ್ಫಾಸ್ಟು ಸ್ಕಿಪ್ ಮಾಡಿದ್ರೆ ಹೆಲ್ತ್ ಅಪ್ಸೆಟ್ ಆಗುತ್ತೆ ಅತ್ತೆ. ಬನ್ನಿ ತಿಂಡಿ ಮಾಡೋಣ. ನಾನು ತಿಂಡಿ ಮಾಡೋದಿಲ್ಲ ಅಂತ ಹೇಳಲಿಲ್ಲ, ಸ್ವಲ್ಪ ಹೊತ್ತು ಆದ್ಮೇಲೆ ಮಾಡ್ತೀನಿ ಎಂದೆ ಅಷ್ಟೇ. ಏನೂ ಬೇಕಾಗಿಲ್ಲ, ನೀವು ನಮ್ಮ ಜೊತೆ ತಿಂಡಿಗೆ ಬನ್ನಿ. ನಿಮ್ಮನ್ನು ಬಿಟ್ಟು ನಾವು ಹೇಗೆ ತಿಂಡಿ ಮಾಡೋಕ್ಕಾಗುತ್ತೆ ಅತ್ತೆ? ನೀವು ಬರಲಿಲ್ಲ ಅಂದರೆ ನಮಗೂ ತಿಂಡಿ ಬೇಡ. ಅಮ್ಮ ಏನು ಯೋಚನೆ ಮಾಡಬೇಡಿ. ಅಪ್ಪ ಇಲ್ಲೇ ಇದ್ರೆ ಅಪೇಕ್ಷೆ ಬಗ್ಗೆ, ಮದುವೆ ಬಗ್ಗೆ ಇನ್ನೂ ಜಾಸ್ತಿ ಯೋಚನೆ ಮಾಡಿ ಹರ್ಟ್ ಆಗುತ್ತೆ ಅಂತ ಆಚೆ ಹೋಗಿದ್ದಾರೆ. ಮೈಂಡ್ ರಿಲ್ಯಾಕ್ಸ್ ಆದಮೇಲೆ ವಾಪಸ್ ಬರ್ತಾರೆ. ನೀವು ತಲೆ ಕೆಡಿಸ್ಕೊಬೇಡಿ, ಬನ್ನಿ ತಿಂಡಿ ಮಾಡಿ. ಹೇಗೋ ಜೀವ, ಅವರಲ್ಲಿ ತಿಂಡಿ ತಿಂದಿದಾರೋ ಇಲ್ವೋ ಏನೂ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಆಸಿಡಿಟಿ ಬೇರೆ ಅವ್ರಿಗೆ. ಅಮ್ಮ ಅವ್ರು ಎಲ್ಲೇ ಇದ್ರೂ ಆರಾಮಾಗಿರ್ತಾರೆ. ನೀವು ಅವ್ರ ಬಗ್ಗೆ ಯೋಚನೆ ಮಾಡಿ ನಿಮ್ಮ ಆರೋಗ್ಯನ ಕೆಡಿಸ್ಕೋಬೇಡಿ. ಬನ್ನಿ ತಿಂಡಿ ಮಾಡಿ. ಬನ್ನಿ ಅತ್ತೆ ಪ್ಲೀಸ್. ನಡಿ. ಆನಂದ್ ಬ್ರೋ, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ ಬ್ರೋ? ನಾನು ಜಯದೇವ್ ಮಾತಾಡ್ತಾ ಇದ್ದೀನಿ. ನಾವೆಲ್ಲರೂ ನಿಮ್ಮ ಕಮ್ಬ್ಯಾಕ್ಗೋಸ್ಕರ ಕಾಯ್ತಾ ಇದ್ದೀವಿ ಬ್ರೋ. ಮೊದಲಿನ ಥರ ನೀವು ಆದಷ್ಟು ಬೇಗ ಎದ್ದು ನಮ್ಮ ಜೊತೆ ಮಾತಾಡಬೇಕು ಬ್ರೋ. ನಾನು ಆನಂದ, ಆನಂದ್ ಬ್ರೋ, ನಾನು ಅವಾಗಿಂದ ಮಾತಾಡ್ತಾ ಇದ್ದೀನಿ, ಅವ್ರೇನೋ ರೆಸ್ಪಾಂಡ್ ಮಾಡ್ತಿಲ್ಲ. ಅವ್ನು ರೆಸ್ಪಾಂಡ್ ಮಾಡ್ದ, ಅವ್ನು ಕಂಡುಬಿಟ್ಟೆ ನಿಧಾನಕ್ಕೆ ಶೇಕ್ ಆಯ್ತಾ, ನಾನು ನೋಡಿದೆ. ಆನಂದ, ಆನಂದ, ಇದೇನಪ್ಪ ಹೀಗಾಗೋಯ್ತು? ಬಿಗ್ ಬ್ರೋ ಹೇಳಿದ ನಿಜನಾ? ಅವ್ನು ನಿಜವಾಗ್ಲೂ ಕಣ್ಮಿಡ್ಸಿದ್ನ? ಅವ್ನು ನಿಜವಾಗ್ಲೂ ನೆಟ್ಟಿಗೆ ಆಗ್ಬಿಟ್ನಾ? ಇನ್ನೋಣ ಆನಂದ, ಕೇಳಿಸ್ತಾ ಇದೀನೋ ಆನಂದ್? ಇಲ್ಲ ಬ್ರೋ, ಮೋಸ್ಟ್ಲಿ ನಿನ್ನ ಭ್ರಮೆ ಅನ್ಸುತ್ತೆ. ನಾನು ಅವಾಗಿಂದ ಮಾತಾಡ್ತಾ ಇದ್ದೀನಿ, ನೋಡ್ತಾ ಇದ್ದೀನಲ್ಲ, ಏನು ರಿಯಾಕ್ಟ್ ಮಾಡ್ತಿಲ್ಲ ಅವರು. ಇಲ್ಲ, ಅವ್ನು ರೆಸ್ಪಾಂಡ್ ಮಾಡ್ದ, ಅವ್ನು ಕಂಡುಬಿಟ್ಟೆ ನಿಧಾನಕ್ಕೆ ಶೇಕ್ ಆಯ್ತಾ, ನೋಡಿದೆ. ಆನಂದ್, ಆನಂದ್ ರೆಸ್ಪಾಂಡ್ ಮಾಡ್ತಾ ಇದ್ದಾನೆ ಅವನು. ಆನಂದ್, ಅಪ್ಪಣ್ಣ, ಭೂಮಿಕಾ, ಆನಂದ್, ಆನಂದ್ ನೀನ್ ಕೇಳಿಸ್ತಾ ಇದೆ, ಕಣೋ. ಇನ್ನೊಂದ್ಸತಿ ಹಾಗೆ ಮಾಡ, ನಾನು ನೋಡ್ಬೇಕು. ಆನಂದ್, ಓ ಗಾಡ್, ಇದು ಯಾವುದೇ ಕಾರಣಕ್ಕೂ ನಿಜ ಆಗದೆ ಇರಲಪ್ಪ. ನೀನ್ ಕೇಳಿಸ್ತಾ ಇದೆ ಕಣೋ. ಆನಂದ, ನೋಡು. ಏನಾಯ್ತು ಗೌತಮ್? ಡಾರ್ಲಿಂಗ್, ಆನಂದ್ ರೆಸ್ಪಾಂಡ್ ಮಾಡ್ತಾ ಇದ್ದಾನೆ. ಅವ್ನು ಕಣ್ಬಿಟ್ಟೆ ನಿಧಾನಕ್ಕೆ ಶೇಕ್ ಆಯ್ತು, ನಾನು ನೋಡಿದ್ದೀನಿ. ಆನಂದ್ ಮಾತಾಡು. ಆನಂದ್, ನಾನು ಬಂದಿದ್ದೀನಿ, ಮಾತಾಡು. ಗೌತಮ್, ಕನಸು ಕಾಣ್ತಿಲ್ಲ ತಾನೇ? ಇಲ್ಲಪ್ಪ, ಕಣ್ ಬಿಟ್ಕೊಂಡೆ ಕನಸು ಕಾಣ್ತಾರೆ, ಹಗಲ್ ಕನಸು ಅಂತ ಕರೀತಾರೆ, ಅದಕ್ಕೊಂಥರ ಭ್ರಮೆ ಥರ ಅದು. ಖಂಡಿತ ಕನ್ಸಲ್ಲ ಮಾವ, ನಾನೇ ನೋಡಿದ್ದೀನಿ. ನನ್ಗೆ ಎಷ್ಟೊತ್ತು ಮಾತಾಡಿದೆ, ಅವ್ನು ಸುಮ್ಮನೆ ಮಲಗಿದ್ದ. ಬಟ್ ಜೈದೆ ಮಾತಾಡ್ ಕೂಡ ಅವನು ರೆಸ್ಪಾಂಡ್ ಮಾಡೋಕೆ ಶುರು ಮಾಡ್ದ. ಅದು ಯಾಕೆ ಅಂತ ನನಗೆ ಮಾತ್ರ ಗೊತ್ತು. ಮೋಸ್ಟ್ಲಿ ಅವನು ನನ್ನ ವಾಯ್ಸ್ನ ರೆಕಗ್ನೈಸ್ ಮಾಡ್ತಾ ಇಲ್ಲ ಅನ್ಸುತ್ತೆ. ಜೈದೆ ವಾಯ್ಸ್ ರೆಕಗ್ನೈಸ್ ಮಾಡ್ತಾ ಇರಬೇಕು. ಜೈದೆ, ನೀ ಮಾತಾಡೋ. ಬ್ರೋ,
ಆನಂದ್ ಬ್ರೋ ಇಲ್ಲ ಬ್ರೋ, ಏನು ರಿಯಾಕ್ಷನ್ ಇಲ್ಲ ನೋಡು. ಇಲ್ಲ ಮಾವ, ಇವನ್ ವಾಯ್ಸ್ ರೆಕಗ್ನೈಸ್ ಮಾಡ್ದ ಖಂಡಿತ. ನಾನು ಅಬ್ಸರ್ವ್ ಮಾಡಿದ್ದೀನಿ. ನಾನು ಡಾಕ್ಟರ್ಗೆ ಇನ್ಫಾರ್ಮ್ ಮಾಡ್ತೀನಿ. ಆನಂದ್ ಎದ್ದೇಳ ಆನಂದ್, ನಾನು ಬಂದಿದ್ದೀನಿ. ಎಲ್ಲರೂ ಸೇರ್ಕೊಂಡು ಯಾಕೆ ಹಂಗೆ ಹಿಂಸೆ ಕೊಡ್ತೀರಾ? ಡಾಕ್ಟ್ರು ಬಂದು ಚೆಕ್ ಮಾಡ್ತಾರೆ, ಎಲ್ಲ ಸರಿ ಹೋಗುತ್ತೆ. ನಡೀರಿ ಹೊರಗೆ, ನಡಿಮ್ಮ ಬನ್ರಿ. ಬ್ರೋ ಆನಂದ್ ಬ್ರೋ, ಹಾಂ ಡಾಕ್ಟರ್. ಇಲ್ಲ ಓಕೆ. ಎಷ್ಟೊತ್ತಾಗುತ್ತೆ? ಶೋರ್, ನಮ್ಮಲ್ಲೇ ಇರ್ತೀನಿ. ಬನ್ನಿ ಡಾಕ್ಟರ್, ಬನ್ನಿ. ಗೌತಮ್, ಆನಂದ್ ನಿಜವಾಗ್ಲೂ ರೆಸ್ಪಾಂಡ್ ಮಾಡಿದ್ನಾ? ನನ್ನ ನಾಣೆ ಗುಡ್ಡಲ್ಲಿ ನಿಜವಾಗ್ಲೂ ರೆಸ್ಪಾಂಡ್ ಮಾಡ್ದ. ಅವನು ಆದಷ್ಟು ಬೇಗ ಸರಿ ಹೋಗ್ತಾನೆ ಅಂತ ಅನ್ನಿಸ್ತದೆ. ಡೋಂಟ್ ವರಿ. ಏನು ಮಾತಾಡ್ತಾನೆ ಟೈಮ್ ತೊಗೊಳುತ್ತೆ ಅಷ್ಟೇ. ವಿಲ್ ಬಿ ಆಲ್ ರೈಟ್, ಡೋಂಟ್ ವರಿ. ಬಿಗ್ ಬ್ರೋ, ನಾನು ನೋಡ್ತೇನೆ. ಜೈ, ನೀನು ಇವತ್ತು ಆಫೀಸ್ಗೆ ಹೋಗೋದು ಬೇಡ ಕಣ, ನನ್ನ ಜೊತೆಗೆ ಎದ್ಬಿಡು. ಓಕೆ? ನಾನು ಹೇಳಿದ್ನಲ್ಲ ಜೈ, ನಾನು ಅವನ ಹತ್ರ ಎಷ್ಟೊತ್ತು ಮಾತಾಡಿದೆ ಗೊತ್ತಾ? ಏನೇನೋ ಮಾತಾಡಿದೆ. ಅವ್ನು ಸುಮ್ಮನೆ ಮಲಗಿದ್ದ. ಬಟ್ ನೀನು 4 ಲೈನ್ ಮಾತಾಡ್ತಾ ಇದ್ದಾಗೆ ಅವ್ನು ರೆಸ್ಪಾಂಡ್ ಮಾಡ್ದ ಕಣೋ. ಅವ್ನು ಕಣ್ಣು ಗುಡ್ಡೆ ಅಲ್ಲಾಡ್ತು, ನಾನು ನೋಡಿದೆ. ಬಿಲೀಮಿ. ಇಲ್ಲ ಬ್ರೋ, ಈಗ ಎಲ್ಲರ ಎದುರುಗಡೆ ಮತ್ತೆ ಮಾತಾಡಿದ್ನಲ್ಲ, ಏನೂ ರೆಸ್ಪಾನ್ಸ್ ಇಲ್ಲ. ಅಲ್ಲಿ ತುಂಬ ಜನ ಇದ್ರಲ್ಲ, ಮೋಸ್ಟ್ಲಿ ವಾಯ್ಸ್ನ ಡಿಸ್ಕ್ರಿಮಿನೇಟ್ ಮಾಡೋಕ್ಕಾಗಲಿಲ್ಲ ಅಂತ ಅನ್ಸುತ್ತೆ. ಅವನು ನಿನ್ನ ವಾಯ್ಸ್ನ ರೆಕಗ್ನೈಸ್ ಮಾಡ್ತಾ ಇದ್ದಾನೆ ಜೈ. ಇಟ್ಸ್ ಮೈ ಗಟ್ ಫೀಲಿಂಗ್. ಪ್ಲೀಸ್. ಆಫೀಸಲ್ಲಿ ಇವಾಗ ಜಸ್ಟ್ ಮೀಟಿಂಗ್ ಸ್ಕೆಡ್ಯೂಲ್ ಆಗಿದೆ ಬ್ರೋ. ನಾನು VC-ನಲ್ಲಿ ಮೀಟಿಂಗ್ನ ಅಟೆಂಡ್ ಮಾಡ್ತೀನಿ. ಇವತ್ತೊಂದು ಸೈಡ್ ಇದ್ಬಿಡು. ನೀನು ಅವ್ನು ನೋಡ್ಕೋತಾ ಇರೋ, ನಾನು ಮೀಟಿಂಗ್ ಮುಗಿಸ್ಕೊಂಬರ್ತೀನಿ. ಅವ್ನೇನಾದರೂ ರೆಸ್ಪಾಂಡ್ ಮಾಡಿದ್ರೆ ನಂಗೆ ಇಮಿಡಿಯೇಟಾಗಿ ಹೇಳು. ಓಕೆನಾ? ಪ್ಲೀಸ್ ಕಣ, ಪ್ಲೀಸ್. ಅದಕ್ಕೆ ಆಯ್ತು ಇರ್ತೀನಿ.